ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಲೆನ್ಸ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು, ಬಟ್ ತುಂಬ ಜನಕ್ಕೆ ಈ ಅಪ್ಲಿಕೇಶನ್ನ ಯೂಸಸ್ ಏನಂತ ಗೊತ್ತಿಲ್ಲ. ತುಂಬಾ ಯೂಸ್ಫುಲ್ ಅಂತ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಇದು ಆಲ್ ಇನ್ ಒನ್ ಆಗಿ ಇದು ವರ್ಕ್ ಮಾಡುತ್ತೆ. ಸೊ ಈ ಅಪ್ಲಿಕೇಶನ್ ಅಡ್ವಾಂಟೇಜ್ ನೀವು ನೋಡಿದರೆ ನಿಜವಾಗ್ಲೂ ಇವಾಗ ನೀವು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರಾ. ಸೊ ಒನ್ ಬೈ ಒನ್ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋ ಪ್ರತಿಯೊಬ್ಬರು ವಿಡಿಯೋ ಒಂದು ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಟ್ ಸಿಗೋದಾಗುತ್ತೆ. ಹಾಗೆ ಹೊಸಬರಾಗಿದ್ದರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಹೀಗೆ ಮಾಡಿದ್ರೆ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನು ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಾಗಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಗೂಗಲ್ ಲೆನ್ಸ್ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ನೋಡ್ಬೋದು, ಇಲ್ಲಿ ಲ್ಯಾಂಗ್ವೇಜನ್ನು ಟ್ರಾನ್ಸ್ಲೇಟ್ ಮಾಡುವಂಥದ್ದು. ಸೊ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಆಟೋ ಡಿಟೆಕ್ಟ್ ಟು ಕನ್ನಡ ಇದೆಯಲ್ಲ, ಇಲ್ಲಿ ಇಂಗ್ಲೀಷ್ ಟು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡಿ. ಇಂಗ್ಲೀಷ್ ಟು ಕನ್ನಡ ಆಗಿದೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಎದುರು ಯಾವುದೇ ಒಂದು ಬುಕ್ಸ್ ಇರಲಿ ಅಥವಾ ಯಾವುದೇ ಒಂದು ಇಂಗ್ಲೀಷ್ ಲೆಟರ್ಸ್ ಇರಲಿ, ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದರಲ್ಲಿ ನೋಡ್ಬೋದು ಪ್ರತಿಯೊಂದು ಇಲ್ಲಿ ಇಂಗ್ಲೀಷಲ್ಲಿದೆ. ಸಿಂಪಲಾಗಿ ನಾನು ಇಲ್ಲಿ ಈ ಕ್ಯಾಮ್ರಾದಲ್ಲಿ ಹಿಡಿತೀನಿ. ಇವಾಗ ನೋಡ್ಬೋದು ಪ್ರತಿಯೊಂದು ಇವಾಗ ಕನ್ನಡದಲ್ಲಿ ಆಗಿದೆ. ನೋಡ್ಬೋದು ಅಲ್ಲಿ ಇಂಗ್ಲೀಷ್ ಏನಿದೆ ಪ್ರತಿಯೊಂದು ಇವಾಗ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗೋದು ನೋಡ್ಬೋದು. ಸೊ ಈ ರೀತಿ ನೀವು ಯಾವುದೇ ಇಂಗ್ಲೀಷ್ ವರ್ಡನ್ನು ಈಸಿಯಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಇದು ನೀವು ಯಾವುದೋ ವಸ್ತು ಇರ್ಬೋದು, ಬುಕ್ಸ್ ಇರ್ಬೋದು, ಎಲ್ಲಿ ಬುಕ್ ಅಥವಾ ಯಾವುದೋ ಮ್ಯಾಗ್ಝಿನ್ ನ್ಯೂಸ್ ಪೇಪರಲ್ಲಿ ಇರುವಂಥ ಯಾವುದೋ ಟಾಪಿಕ್ ಇರ್ಬೋದು, ಅದನ್ನು ಈಸಿಯಾಗಿ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಫ್ರೆಂಡ್ಸ್, ಅದೇ ರೀತಿ ಎರಡನೇ ಆಪ್ಷನ್ ನೋಡ್ಬೋದು, ಇಲ್ಲಿ ಟೆಕ್ಸ್ಟ್ ಕಾಪಿ ಇದೆ. ಸೊ ಟೆಕ್ಸ್ಟ್ ಕಾಪಿಯಲ್ಲಿ ನೀವು ಯಾವುದೇ ಬುಕ್ನಲ್ಲಿರುವಂಥ ಅಥವಾ ಯಾವುದೇ ಒಂದು ನಂಬರ್ಸ್ ಇರ್ಬೋದು, ವಿಸಿಟಿಂಗ್ ಕಾರ್ಡ್ ಇರೋ ನಂಬರ್ ಇರ್ಬೋದು, ಪ್ರತಿಯೊಂದನ್ನು ಈಸಿಯಾಗಿ ಕಾಪಿ ಮಾಡ್ಬೋದು. ಕಾಪಿ ಮಾಡಿ ಸೇವ್ ಮಾಡ್ಕೋಬೋದು. ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಈ ನಂಬರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಕಾಲ್ ಆಪ್ಷನ್ ಬಂದಿದೆ, ಮೆಸೇಜ್ ಕಳಿಸುವಂಥ ಟೆಕ್ಸ್ಟ್ ಆಪ್ಷನ್ ಬಂದಿದೆ, ಹಾಗೆ ಆ್ಯಡ್ ಟು ಕಾಂಟ್ಯಾಕ್ಟ್ ಬಂದಿದೆ. ಈ ರೀತಿ ನೀವು ಯಾವುದೇ ಇನ್ವಿಟೇಷನಲ್ಲಿರುವಂಥ ಯಾವುದೇ ಒಂದು ನಂಬರನ್ನು ಈಸಿಯಾಗಿ ನಿಮ್ಮ ಫೋನಲ್ಲಿ ಕಾಪಿ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕಾಪಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕ್ಲಿಪ್ ಬೋರ್ಡಿಗೆ ಅದು ಕಾಪಿ ಆಗೋದನ್ನು ನೋಡ್ಬೋದು. ಸೊ ಅದೇ ರೀತಿ ಮೂರನೇ ಆಪ್ಷನ್ ನೋಡ್ಬೋದು, ಇಲ್ಲಿ ಸರ್ಚ್ ಆಪ್ಷನ್ ಇದೆ. ಸರ್ಚ್ ಆಪ್ಷನಲ್ಲಿ ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಈಸಿಯಾಗಿ ಅದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ಯಾರಾಚೂಟ್ ಇಲ್ಲಿ ಕೋಕೋನಟ್ ಆಯಿಲ್ ಇದೆ. ಸಿಂಪಲಾಗಿ ನಾನು ಏನು ಮಾಡ್ತೀನಿ, ಈ ಗೂಗಲ್ ಲೆನ್ಸಲ್ಲಿ ಅದನ್ನು ಈ ರೀತಿ ಹಿಡಿತೀನಿ. ಫ್ರೆಂಡ್ಸ್, ನೋಡ್ಬೋದು ಹಿಡಿತಿದ್ದಾಗೇ ಆ ಪ್ಯಾರಾಚೂಟ್ ಆಯಿಲ್ ಬಗ್ಗೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಬಂದಿದೆ. ನೋಡ್ಬೋದು ಆ ಆಯಿಲ್ ಬಗ್ಗೆ ಎಲ್ಲಿ ಸಿಗುತ್ತೆ, ಎಷ್ಟು ಅಮೌಂಟು, ಹಾಗೆ ಅದರ ಫೀಚರ್ಸು, ಈ ರೀತಿ ಪ್ರತಿಯೊಂದು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಈ ರೀತಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಿಲ್ಲ ಅಂದರೆ, ಏನಂತ ಗೊತ್ತಾಗಿಲ್ಲ ಅಂದರೆ ಸಿಂಪಲಾಗಿ ಈ ಅಪ್ಲಿಕೇಶನ್ ಓಪನ್ ಮಾಡಿ ಈ ರೀತಿ ಗೂಗಲ್ ಲೆನ್ಸ್ ಮೇಲೆ ಅದನ್ನು ಈ ರೀತಿ ಹಿಡಿತಿದ್ದಾಗೇ ಅದ್ರ ಬಗ್ಗೆ ನಿಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಆಪ್ಷನ್ ನೋಡ್ಬೋದು, ಇಲ್ಲಿ ಶಾಪಿಂಗ್ ಆಪ್ಷನ್. ಇದು ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಕೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಯಾವುದೊಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಗುತ್ತೆ, ಬಟ್ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ. ಅದು ಎಷ್ಟು ರೂಪಾಯಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ಶಾಪಿಂಗ್ ಸೈಟ್ ಓಪನ್ ಮಾಡಿದರೆ ಸಿಂಪಲಾಗಿ ಕ್ಯಾಮ್ರಾದ ಎದುರು ಆ ಪ್ರಾಡಕ್ಟನ್ನು ಈ ರೀತಿ ಹಿಡಿದಾಗ ಸೊ ಈ ರೀತಿ ಇಲ್ಲಿ ಬಬಲ್ ರೀತಿ ಬರುತ್ತಲ್ಲ, ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣದ ಮಾಹಿತಿ ಸಿಗುತ್ತೆ. ಸೊ ಅದರ ನೇಮ್ ಏನು, ಯಾವ ಕಂಪೆನಿ, ಹಾಗೆ ಅದು ಎಲ್ಲೆಲ್ಲ ಸಿಗುತ್ತೆ, ಎಷ್ಟು ರುಪೀಸ್ ಇರುತ್ತೆ ನೋಡ್ಬೋದು. ಅಮೆಝಾನು, ಸೊ ಈ ರೀತಿ ಅಮೆಝಾನಲ್ಲಿ ಸಿಗುತ್ತೆ ಸಿಂಪಲಾಗಿ. ಹಾಗೆ ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಸಿಂಪಲಾಗಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ ಪ್ರಾಡಕ್ಟ್ ಇರುವಂಥಲ್ಲಿಗೆ ಕರ್ಕೊಂಡು ಹೋಗುತ್ತೆ. ನೋಡ್ಬೋದು ಇಲ್ಲಿ ರುಪೀಸು, ಬೈನೋ ಎಲ್ಲ ಪ್ರತಿಯೊಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ರೀತಿ ನೀವು ಯಾವುದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಇಲ್ಲಾಂದರೆ ಈ ಅಪ್ಲಿಕೇಶನ್ ಸಹಾಯದಿಂದ ಈಸಿಯಾಗಿ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೋದು. ಫ್ರೆಂಡ್ಸ್, ಈ ರೀತಿ ಗೂಗಲ್ ಲೆನ್ಸ್ ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬ ಯೂಸ್ಫುಲ್ ಆದ ವಿಡಿಯೋದ್ರಿಂದ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.